ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬೆಳಗಾವಿಯ ಕಬ್ಬು ರೈತರು ಕಳೆದ 5 ದಿನಗಳಿಂದ ನಡೆಸ್ತಾ ಇರೋ ಅನಿರ್ದಿಷ್ಟಾವಧಿಯ ಪ್ರತಿಭಟನೆ ಮುಂದುವರಿತಾ ಇದೆ. ರೈತರು ಹಾಗೂ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ನಡುವೆ ಅನುಸಂಧಾನ ಮಾಡಿಸೋದಕ್ಕೆ ಜಿಲ್ಲಾಧಿಕಾರಿ ನಡೆಸಿದ ಪ್ರಯತ್ನಗಳು ಫಲ ಕೊಟ್ಟಿಲ್ಲ. ರೈತರು ಅಧಿಕಾರಿಗಳ ಮಾತುಗಳನ್ನು ನಂಬೋ ಸ್ಥಿತಿಲಿಲ್ಲ. ಹಾಗೆ ರೈತರನ್ನ ಮಾತನಾಡಿಸೋದಕ್ಕೆ ಉತ್ತರ ಕರ್ನಾಟಕದ ಯಾವ ಸಚಿವರು ಹೋದಂತೆ ಕೂಡ ಕಾಣ್ತಾ ಇಲ್ಲ. ಸಚಿವ ಜಾರಕಿಹೊಳಿಗೆ ಮುಖ್ಯಮಂತ್ರಿ ಕುರ್ಚಿ ಅಥವಾ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಬಗ್ಗೆ ಆಸಕ್ತಿ ಕಾಣ್ತಾ ಇದೆಯೇ ಹೊರತು ಅಲ್ಲಿ ಪ್ರತಿಭಟನೆಗೆ ಕೂತ ರೈತರ ಕಷ್ಟ ಕಾಣ್ತಾ ಇಲ್ಲ. ಇನ್ನು ದುರಂತ ಅಂದ್ರೆ ಅಲ್ಲಿನ ಬಹುತೇಕ ರಾಜಕಾರಣಿಗಳು ಸಕ್ಕರೆ ಕಾರ್ಖಾನೆಗಳ ಮಾಲೀಕರೇ. ಹಿಂಗಾಗಿ ರೈತರ ಬೇಡಿಕೆಗಳನ್ನ ಈಡೇರಿಸ್ತಾ ಹೋದ್ರೆ, ಕಬ್ಬಿನ ಬೆಲೆಯನ್ನ ಹೆಚ್ಚು ಮಾಡಿದ್ರೆ ಖಾಸಗಿ ವಿಮಾನಗಳನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಬೆಳಗಾವಿಯ ರೈತರನ್ನ ಮಾತನಾಡಿಸೋದಕ್ಕೆ, ಅವರ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಅಲ್ಲಿ ಯಾರೂ ಕಾಣಿಸ್ಕೊಳ್ತಾ ಇಲ್ಲ. ಇನ್ನು ಬಿಜೆಪಿಯ ನಾಯಕರಲ್ಲಿ ಹೋಗಿದ್ದಾರೆ, ಸರ್ಕಾರದ ವಿರುದ್ಧ ಉದ್ದುದ್ದದ ಭಾಷಣಗಳನ್ನು ಮಾಡಿದ್ದಾರೆ. ಅವರಲ್ಲೂ ಸಾಕಷ್ಟು ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿದ್ದಾರೆ. ಅವರು ಟನ್ನಿಗೆ ಎಷ್ಟು ಕೊಡ್ತಾ ಇದ್ದಾರೆ, ಅವರಿಗೆ ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋ ಬಗ್ಗೆ ಅಲ್ಲಿನ ರೈತರು ಯಾರು ಪ್ರಶ್ನೆ ಮಾಡದಂತಿಲ್ಲ. ಯಾಕೆಂದ್ರೆ ಇದು ಹಾಗೆ ಪ್ರಶ್ನೆ ಮಾಡೋ ಸಮಯ ಅಲ್ಲ ಅಂತ ರೈತರು ಭಾವಿಸಿರಬೇಕು. ಒಟ್ಟಾರೆ ಪ್ರತಿಭಟನೆಗೆ ಕುಳಿತ ರೈತರದ್ದು ಸದ್ಯಕ್ಕೆ ಅರಣ್ಯ ರೋದನ. ಗೆಳೆಯರೆ, ಬೆಳಗಾವಿಯಲ್ಲಿ ಕಬ್ಬಿನ ರೈತರು ಪ್ರತಿಭಟನೆ ಮಾಡ್ತಾ ಇರೋದು ಯಾಕೆ? ಅವರ ಬೇಡಿಕೆಗಳೇನು? ಅದನ್ನು ಸರಿಪಡಿಸೋದಕ್ಕಿರೋ ಸಮಸ್ಯೆಗಳೇನು? ಬೇರೆ ರಾಜ್ಯಗಳಲ್ಲಿ ಕಬ್ಬಿಗೆ ಕೊಡ್ತಾ ಇರೋ ಬೆಲೆ ಎಷ್ಟು? ನಮ್ಮಲ್ಲಿ ರೈತರ ಸುಲಿಗೆ ಹೇಗಾಗ್ತಾ ಇದೆ? ಇಲ್ಲಿ ಕಬ್ಬು ಬೆಳೆಗಾರ, ಸಕ್ಕರೆ ಕಾರ್ಖಾನೆ ಹಾಗೂ ಸರ್ಕಾರ ಈ ಮೂವರ ಪೈಕಿ ಲಾಭ ಮಾಡ್ಕೊಳ್ತಾ ಇರೋದು ಯಾರು? ಈ ಸಮಸ್ಯೆಗೆ ಪರಿಹಾರ ಏನು? ರೈತರು ಏನು ಮಾಡಬೇಕು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ವಿಡಿಯೋ ನೋಡೋದಕ್ಕೆ ನೀವು ರೈತರೇ ಆಗಿರಬೇಕಿಲ್ಲ, ಕಬ್ಬು ಬೆಳೆಗಾರರಂತೂ ಆಗಲೇಬೇಕಾಗಿಲ್ಲ. ಕಬ್ಬು ಅನ್ನೋ ಈ ಸಿಹಿ ದಂಟಿನ ಬಗ್ಗೆ, MRP ಅಂಗಡಿಗಳ ಮುಂದೆ ಸಾಲಾಗಿ ನಿಂತು ನೀವು ತಗೊಂಡು ಹೋಗೋ ಎಣ್ಣೆ ಬಗ್ಗೆ, ಅದರಿಂದ ಸರ್ಕಾರಕ್ಕಾಗೋ ಲಾಭದ ಬಗ್ಗೆ ನಿಮಗೆ ಗೊತ್ತಿಲ್ಲದ ಒಂದಷ್ಟು ವಿಷಯಗಳು ಇಲ್ಲಿ ಗೊತ್ತಾಗಬಹುದು. ವಿಡಿಯೋನ ಕೊನೆವರೆಗೂ ನೋಡಿ. ಗೆಳೆಯರೆ, ಅಕ್ಟೋಬರ್ 31ರಿಂದ ಬೆಳಗಾವಿಯ ಗುರ್ಲಾಪುರ ಕ್ರಾಸಲ್ಲಿ ರೈತರು ಪ್ರತಿಭಟನೆಯನ್ನು ಶುರು ಮಾಡಿದ್ದಾರೆ. ಅವರ ಬೇಡಿಕೆ ತುಂಬ ದೊಡ್ಡದೇನಲ್ಲ. ಕಬ್ಬಿಗೆ 1 ಟನ್ನಿಗೆ 3,500 ರೂಪಾಯಿ ಕೊಡಿ ಅಂತ ಅಷ್ಟೇ ಅವ್ರು ಕೇಳ್ತಾ ಇದ್ದಾರೆ. ಇದೇನು ಯಾರೂ ಕೊಡದ, ಎಲ್ಲೂ ಕೊಡದ, ಸಕ್ಕರೆ ಕಾರ್ಖಾನೆಗಳನ್ನು ನಷ್ಟಕ್ಕೀಡು ಮಾಡೋ ಬೆಲೆ ಅಲ್ಲ. ಮಹಾರಾಷ್ಟ್ರದಲ್ಲಿ 1 ಟನ್ ಕಬ್ಬಿಗೆ 3,400 ರೂಪಾಯಿವರೆಗೆ ಅಲ್ಲಿನ ಕಾರ್ಖಾನೆಗಳು ಕೊಡ್ತಾ ಇವೆ. ಉತ್ತರ ಪ್ರದೇಶದಲ್ಲಿ 3,900ರಿಂದ 4,000 ರೂಪಾಯಿವರೆಗೆ ಕೊಡ್ತಾರೆ. ತಮಿಳುನಾಡು ಕೂಡ 3,000ರಿಂದ 3,500 ರೂಪಾಯಿ ಕೊಡ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಸಿಗ್ತಾ ಇರೋದು 2,700ರಿಂದ 3,100 ರೂಪಾಯಿ ಮಾತ್ರ. ಇಲ್ಲಿ ಕಬ್ಬಿಗೆ ಕೇಂದ್ರ ಸರ್ಕಾರ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ FRP ಪ್ರಕಾರ ಪ್ರತಿ ಕ್ವಿಂಟಾಲ್ಗೆ 355 ರೂಪಾಯಿ ನಿಗದಿ ಮಾಡಿದೆ. ಅಂದರೆ 1 ಟನ್ನಿಗೆ 3,550 ರೂಪಾಯಿ ಕೊಡಬೇಕು. ಆದರೆ ಸಕ್ಕರೆ ಕಾರ್ಖಾನೆಗಳು ನಮಗೆ ಅಷ್ಟು ಹಣವನ್ನು ಕೊಡ್ತಾ ಇಲ್ಲ. ಇದರಿಂದ ತೀವ್ರ ನಷ್ಟಕ್ಕೆ ತುತ್ತಾಗ್ತಾ ಇದ್ದೀವಿ ಅನ್ನೋದು ರೈತರ ಅಳಲು. ಅವ್ರು ಹೇಳ್ತಾ ಇರೋದು ಕೂಡ ಸುಳ್ಳೇನಲ್ಲ. ಪ್ರತಿ ವರ್ಷ ಕೂಲಿ ಹೆಚ್ಚಾಗ್ತಾ ಇದೆ, ಉತ್ಪಾದನಾ ವೆಚ್ಚ ಹೆಚ್ಚಾಗ್ತಾ ಇದೆ. ಆದರೆ ಕಬ್ಬಿನ ಬೆಲೆಯಲ್ಲಿ ಏರಿಕೆ ಕಾಣ್ತಾ ಇಲ್ಲ. ಇದರ ಜೊತೆ ಫ್ಯಾಕ್ಟರಿಗಳಲ್ಲಿ ತೂಕದಲ್ಲಿ ಮೋಸ ಮಾಡ್ತಾರೆ, ಹಣ ಕೊಡೋದನ್ನ ವಿಳಂಬ ಮಾಡ್ತಾರೆ. ಕಬ್ಬು ತಗೊಂಡು ಹೋಗಿ ರೈತರಲ್ಲಿ ಕಾಯ್ತಾ ನಿಲ್ಲಬೇಕು. ಇಲ್ಲಿ ಫ್ಯಾಕ್ಟರಿಗಳು, ಅದರ ಮಾಲೀಕರು ಲಾಭ ಮಾಡ್ಕೊಳ್ತಾ ಇರೋದು, ಓಡಾಡೋದಕ್ಕೆ ಖಾಸಗಿ ವಿಮಾನಗಳನ್ನು ತಗೊಂಡು ಮೆರಿತಾ ಇರೋದು, ಸ್ಮಶಾನಗಳಲ್ಲಿ ಪೂಜೆ ಮಾಡಿಸ್ತಾ ಶೋಕಿ ಮಾಡೋದು, ಇದೆಲ್ಲ ಕೂಡ ಇಲ್ಲಿನ ರೈತರು ಕಬ್ಬು ಬೆಳೆದು ಅದನ್ನು ಫ್ಯಾಕ್ಟರಿಗಳಿಗೆ ಹಾಕೋದ್ರಿಂದ. ಆದರೆ ಆ ರೈತನ ಶ್ರಮಕ್ಕಲ್ಲಿ ಬೆಲೆ ಅಲ್ಲ, ಗೌರವ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಸುಮಾರು 50,000 ರೈತರು ವಿವಿಧ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಗೆಳೆಯರೆ, ಇಲ್ಲಿ ರೈತರು ಕೇಳ್ತಾ ಇರೋದು ಎಷ್ಟು ಸರಿ ಅನ್ನೋದ್ರ ಬಗ್ಗೆ ಒಂದು ಲೆಕ್ಕ ಕೊಟ್ಟುಬಿಡ್ತೀನಿ ಕೇಳಿ. 1 ಎಕರೆಯಲ್ಲಿ ಕಬ್ಬು ಬೆಳೆಯೋದಕ್ಕೆ ಬೀಜ, ಕೂಲಿ, ಗೊಬ್ಬರ, ಔಷಧ, ಹಾರ್ವೆಸ್ಟಿಂಗು ಎಲ್ಲ ಸೇರಿದರೆ ಸುಮಾರು 60,000ರಿಂದ 70,000 ರೂಪಾಯಿ ಖರ್ಚಾಗತ್ತೆ. ತುಂಬ ಒಳ್ಳೆ ಇಳುವರಿ ಬಂತು ಅಂದರೆ ಎಕರೆಗೆ 30 ಟನ್ ಕಬ್ಬು ಬರಬಹುದು. ಇದು ಅದ್ಭುತ ಇಳುವರಿ ಆದರೆ ಮಾತ್ರ. ಆವರೇಜ್ ಅಂತ ನಾವು ತಗೊಂಡ್ರೆ 1 ಎಕರೆಗೆ 24ರಿಂದ 25 ಟನ್ ಅಂತ ಹೇಳ್ತಾರೆ. ಇಲ್ಲಿ ರೈತ 30 ಟನ್ ಬೆಳೆದ ಅಂತ ಇಟ್ಕೊಳ್ಳಿ. ಅವನಿಗೆ 1 ಟನ್ನಿಗೆ 2,700 ರೂಪಾಯಿ ಸಿಕ್ಕರೆ 30 ಟನ್ನಿಗೆ ಎಷ್ಟಾಯಿತು? 81,000 ರೂಪಾಯಿ. 70,000 ರೂಪಾಯಿ ಖರ್ಚು ಮಾಡಿ ವರ್ಷ ಪೂರ್ತಿ ಕಾದು ಸರಿ ರಾತ್ರಿಲಿ ಹೋಗಿ ನೀರು ಕಟ್ಟಿ ಬಂದು ಅವನು ಗಳಿಸೋದು ಎಕರೆಗೆ 11,000 ರೂಪಾಯಿ ಮಾತ್ರ. ಇನ್ನು ಅತಿವೃಷ್ಟಿನೋ ಅನಾವೃಷ್ಟಿನೋ ಆಯಿತು, ಪ್ರಕೃತಿ ಕೈ ಕೊಡ್ತು ಅಂದರೆ ಅಲ್ಲೂ ಕೂಡ ನಷ್ಟ ತಪ್ಪಿದ್ದಲ್ಲ. ಹೀಗಾಗಿ ನಾವು ಬದುಕಬೇಕು ಅಂದರೆ ಸ್ವಲ್ಪ ಬೆಲೆ ಜಾಸ್ತಿ ಕೊಡಿ, 3,500 ರೂಪಾಯಿ ಟನ್ನಿಗೆ ಕೊಟ್ಟು ಬಿಡಿ ಅಂತ ರೈತರು ಕೇಳ್ತಾ ಇದ್ದಾರೆ. ಅಷ್ಟು ಕೊಟ್ಟರೆ ಅವರಿಗೆ ಎಕರೆಗೆ 25,000ವರೆಗೆ ಲಾಭ ಸಿಗಬಹುದು. ವರ್ಷ ಪೂರ್ತಿ ದುಡಿಯುವ ರೈತ ಅಷ್ಟೂ ಕೂಡ ಕೇಳಬಾರ್ದು ಅಂದರೆ ಅನ್ಯಾಯ ಅಲ್ವೇನ್ರಿ? ಇನ್ನು ನಮ್ಮ ಕರ್ನಾಟಕದಲ್ಲಿ ಕಳೆದ ವರ್ಷದ ಲೆಕ್ಕಾಚಾರಗಳ ಪ್ರಕಾರ ಸುಮಾರು 7.5 ಲಕ್ಷ ಹೆಕ್ಟೇರ್ ಕಬ್ಬು ಬೆಳೆಯಲಾಗಿದೆ. ಅಂದರೆ 18.5 ಲಕ್ಷ ಎಕರೆಯಲ್ಲಿ ಕಬ್ಬು ಬೆಳೆದಿದ್ದಾರೆ. ಅದರಲ್ಲಿ ಉತ್ತರ ಕರ್ನಾಟಕದ ಪಾಲು
ಪಾಲು 11 ಲಕ್ಷ ಎಕರೆ. ಬೆಳಗಾವಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ. ಇನ್ನು ಸಕ್ಕರೆ ಕಾರ್ಖಾನೆಗಳು ಅಂತ ನೋಡಿದರೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 28 ಶುಗರ್ ಫ್ಯಾಕ್ಟರಿಗಳಿವೆ. ಹಾಗೆ ಬಾಗಲಕೋಟೆ, ವಿಜಯಪುರದಲ್ಲಿ, ಬೀದರ್, ಕಲಬುರಗಿ, ಬಳ್ಳಾರಿ ಜಿಲ್ಲೆಗಳಲ್ಲಿ ಕೂಡ ಸಾಕಷ್ಟು ಫ್ಯಾಕ್ಟರಿಗಳಿವೆ. ಇಷ್ಟೊಂದು ಫ್ಯಾಕ್ಟರಿಗಳಿವೆ ಅಂದರೆ ಅದರಿಂದ ಲಾಭ ಆಗ್ತಲೇ ಇರಬೇಕಲ್ಲ. ಲಾಭ ಬಾರದೇ ಇದ್ರೂ ಬದುಕು ಅನ್ನೋದನ್ನ ಕರ್ಮದ ಪಾಲಿಗೆ ಬಿಟ್ಟು ಕೆಲಸ ಮಾಡ್ತಾ ಹೋಗೋದಕ್ಕೆ ವ್ಯಾಪಾರಿಗಳು, ಫ್ಯಾಕ್ಟರಿ ಮಾಲೀಕರೇನು ರೈತರೇ. ಅವ್ರ ಲಾಭ ಬರದೇ ಇದ್ರೆ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಹೀಗಿರುವಾಗ ರೈತರ ಜೊತೆ ಆ ಲಾಭವನ್ನು ಹಂಚಿಕೊಳ್ಳೋದಕ್ಕೇನ್ರಿ ರೋಗ? ಗೆಳೆಯರೆ, ತೆಂಗನ್ನು ಕಲ್ಪವೃಕ್ಷ ಅಂತ ಕರೀತಾರೆ. ಕಬ್ಬು ಆದಾಯ ಮತ್ತು ಬಹು ಉಪಯೋಗದಲ್ಲಿ ತೆಂಗಿಗಿಂತ ಯಾವುದರಲ್ಲೂ ಕಡಿಮೆ ಏನಲ್ಲ. ಸಕ್ಕರೆ ಅನ್ನೋದು ಕಬ್ಬಿನ ಬೈ ಪ್ರಾಡಕ್ಟ್ ಅಂತ ಹೇಳಿದರೂ ತಪ್ಪಾಗೋದಿಲ್ಲ. ಯಾಕೆಂದರೆ ಸಕ್ಕರೆಯ ಉತ್ಪಾದನೆಗಿಂತಲೂ ಫ್ಯಾಕ್ಟ್ರಿಗಳು ಮೊಲಾಸಿಸ್ಸಲ್ಲಿ, ಎಥನಾಲಲ್ಲಿ, ಪವರ್ ಜನರೇಷನ್ ಮೂಲಕ ಕಡೆಗೆ ಪ್ರೆಸ್ ಮಡ್ಡಲ್ಲಿ ಕೂಡ ಲಾಭ ಮಾಡಿಕೊಳ್ಳುತ್ತವೆ. ಒಂದು ಟನ್ ಕಬ್ಬು ಕಡಿಮೆ ಅಂದರೆ 12ರಿಂದ 15% ಇಳುವರಿ ಕೊಟ್ಟರೆ ಅದರಲ್ಲಿ 120ರಿಂದ 150 kg ಸಕ್ಕರೆ ಬರುತ್ತೆ. 1 kg ಸಕ್ಕರೆ 35 ರೂಪಾಯಿ ಅಂತ ಅಂದುಕೊಂಡ್ರೂ ಕೂಡ 5,250 ರೂಪಾಯಿ ಸಕ್ಕರೆಯಿಂದ ಬಂತು. ಇದಾದ ನಂತರ 1 ಟನ್ ಕಬ್ಬು ಬರೆದ್ರೆ ಅದರಿಂದ ಮೊಲಾಸಿಸ್ ಬರುತ್ತಲ್ಲ, ಅದು 3ರಿಂದ 4% ಇರುತ್ತೆ. ಅಂದರೆ 1 ಟನ್ ಕಬ್ಬಿಗೆ 30ರಿಂದ 40 kgಯಷ್ಟು ಮೊಲಾಸಿಸ್ ಬಂತು. ಇದನ್ನು ಎಥನಾಲ್ ಮಾಡ್ತಾರೆ. 1 ಟನ್ ಮೊಲಾಸಿಸ್ನಿಂದ 250 ಲೀಟರ್ಗಳಷ್ಟು ಎಥನಾಲ್ ಉತ್ಪಾದನೆ ಆಗುತ್ತೆ. ಅದನ್ನು ಲಿಕ್ಕರ್ ಇಂಡಸ್ಟ್ರಿ ಬಳಸುತ್ತೆ. ಗೆಳೆಯರೆ, ನಮ್ಮಲ್ಲಿ ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್ IMFL ಅಂದರೆ ವಿಸ್ಕಿ, ರಮ್ಮು ಮುಂತಾದವುಗಳು ತಯಾರಾಗುವುದು ಇದೇ ಶುಗರ್ ಫ್ಯಾಕ್ಟರಿಯಲ್ಲಿ ಸಕ್ಕರೆ ತೆಗೆದ ನಂತರ ಉಳಿಯುವ ಮೊಲಾಸಿಸ್ನಿಂದ. ಈ ಮೊಲಾಸಿಸ್ಗೆ ಒಂದೊಂದು ಕಡೆ ಒಂದೊಂದು ಬೆಲೆ ಇದೆ. ಸುಮಾರು 50 ರೂಪಾಯಿಯಿಂದ 250 ರೂಪಾಯಿವರೆಗೆ 1 kg ಮೊಲಾಸಿಸ್ಗೆ ಬೆಲೆ ಇದೆ. ಇಲ್ಲಿ ಆವರೇಜ್ 50 ರೂಪಾಯಿ ಅಂತ ಅಂದ್ಕೊಂಡ್ರೂ ಕೂಡ 1 ಟನ್ ಕಬ್ಬಿನಿಂದ ಉತ್ಪಾದನೆಯಾಗುವ ಮೊಲಾಸಿಸ್ ಸುಮಾರು 1,500ರಿಂದ 2,000 ರೂಪಾಯಿಗಳಷ್ಟು ಹಣವನ್ನು ಕೊಡುತ್ತೆ. ಇದಾದ ನಂತರ ಉಳಿಯುವ ಮಡ್ ಫರ್ಟಿಲೈಸರ್ ಮಾಡೋದಕ್ಕೆ ಹೋಗುತ್ತೆ. ಇನ್ನು ಪ್ರತಿನಿತ್ಯ 10,000 ಟನ್ ಕಬ್ಬರಿಯುವ ಫ್ಯಾಕ್ಟರಿ ವಿದ್ಯುತ್ ಉತ್ಪಾದನೆಯನ್ನು ಕೂಡ ಮಾಡಿಕೊಳ್ಳುತ್ತೆ. ಅವರವರಿಗೆ ಬೇಕಾದಷ್ಟು ವಿದ್ಯುತ್ತನ್ನು ಬಳಸಿ ಉಳಿದದ್ದನ್ನು ಮಾರಾಟ ಕೂಡ ಮಾಡಬಹುದು. ಸೊ ಇಲ್ಲಿ ಕರೆಂಟ್ ಮಾರೋದ್ರಿಂದ ಬರುವ ಹಣ, ಗೊಬ್ಬರದಿಂದ ಬರೋದು, ಉರುವಲಿನ ಹಣ, ಇದೆಲ್ಲವನ್ನು ಬಿಟ್ಟು ಬರೀ ಸಕ್ಕರೆ ಮತ್ತು ಮೊಲಾಸಿಸ್ನಿಂದ ಬರುವ ಹಣವನ್ನು ಮಾತ್ರ ನಾವು ಲೆಕ್ಕ ಹಾಕಿದರೂ ಕೂಡ 1 ಟನ್ ಕಬ್ಬಿಗೆ ಕಡಿಮೆ ಅಂದರೂ 8,500ರಿಂದ 9,000 ರೂಪಾಯಿ ಸಿಗುತ್ತೆ. ಅಂದರೆ ರೈತರಿಗೆ 1 ಟನ್ ಕಬ್ಬಿಗೆ 3,500 ರೂಪಾಯಿ ಕೊಟ್ಟರೂ ಕೂಡ ಶುಗರ್ ಫ್ಯಾಕ್ಟ್ರಿಗೆ ಪ್ರತಿ ಟನ್ ಮೇಲೆ 150% ಲಾಭ ಉಳಿಯುತ್ತೆ. ಹೀಗಿರುವಾಗ ನಮಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ, ನಮಗೂ ಒಂದು ಸ್ವಲ್ಪ ಹೆಚ್ಚು ಹಣ ಕೊಡಿ ಅನ್ನೋದು ರೈತರ ಹಕ್ಕೊತ್ತಾಯ. ಗೆಳೆಯರೆ, ಇಲ್ಲಿ ರೈತರ ಬೆವರು, ರಕ್ತದ ಲಾಭವನ್ನು ಬರೀ ಶುಗರ್ ಫ್ಯಾಕ್ಟರಿಗಳು ಮಾತ್ರ ಮಾಡ್ಕೊಳ್ತಾ ಇಲ್ಲ. ಮತ್ತೊಬ್ಬ ಶೋಷಕ ಕೂಡ ಇಲ್ಲಿದ್ದಾನೆ, ಅದು ಸರ್ಕಾರ. ನಿಮಗೆ ಆಶ್ಚರ್ಯ ಆಗಬಹುದು, ಇಲ್ಲಿ ರೈತ ಕಬ್ಬು ಬೆಳೆದೇ ಇದ್ರೆ ಶುಗರ್ ಫ್ಯಾಕ್ಟರಿಗಳು ಮಾತ್ರ ನಷ್ಟಕ್ಕೀಡಾಗೋದಿಲ್ಲ, ನಮ್ಮ ಕರ್ನಾಟಕ ಸರ್ಕಾರದ ದೊಡ್ಡ ಆದಾಯದ ಮೂಲನೇ ಹೊರಟು ಹೋಗುತ್ತೆ. ಅದೇನು ಗೊತ್ತಾ? ಲಿಕ್ಕರ್ ಆದಾಯ. ನಿಮಗೆ ಗೊತ್ತಿರಬೇಕು, ಡಿಸ್ಟಿಲರಿಗಳ ಸಂಖ್ಯೆಯಲ್ಲಿ ಕರ್ನಾಟಕ ಇಡೀ ದೇಶದಲ್ಲಿ 3ನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಮೊದಲ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ, 2ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ, 3ನೇ ಸ್ಥಾನದಲ್ಲಿ ಸುಮಾರು 38 ಡಿಸ್ಟಿಲರಿಗಳನ್ನು ಹೊಂದಿರುವ ಕರ್ನಾಟಕ ಇದೆ. ಹಾಗೆ IMFL ಅಂದರೆ ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್ ಅನ್ನ ಹೆಚ್ಚು ತಯಾರು ಮಾಡೋ ರಾಜ್ಯ ನಮ್ಮ ಕರ್ನಾಟಕನೇ. ನಮ್ಮಲ್ಲಿ ಸುಮಾರು 12 ಲಕ್ಷ ಲೀಟರ್ ಲಿಕ್ಕರ್ ತಯಾರಾಗುತ್ತೆ. ಸಕ್ಕರೆ ಕೂಡ ಅಷ್ಟೇ. ಕರ್ನಾಟಕ ಭಾರತದ ಅತಿ ಹೆಚ್ಚು ಸಕ್ಕರೆ ತಯಾರು ಮಾಡೋ 2ನೇ ರಾಜ್ಯ. ಇನ್ನು ಭಾರತದಲ್ಲಿ ತಯಾರಾಗೋ ಒಟ್ಟು IMFL ಎಷ್ಟಿದೆಯೋ ಅದರಲ್ಲಿ 20% ನಮ್ಮ ರಾಜ್ಯ ಒಂದೇ ಕೊಡುತ್ತೆ. ಇನ್ನು ನಮ್ಮಲ್ಲಿ ಲಿಕ್ಕರ್ ಮೇಲಿನ ತೆರಿಗೆ ಕೂಡ ಹೆಚ್ಚೇನೆ. ಒಟ್ಟು ಉತ್ಪಾದನಾ ವೆಚ್ಚದ ಮೇಲೆ 200% ತೆರಿಗೆಯನ್ನು ಸರ್ಕಾರ ವಿಧಿಸ್ತಾ ಇದೆ. ಕಳೆದ ವರ್ಷ ಲಿಕ್ಕರ್ ಮಾರಾಟದ ತೆರಿಗೆಯ ಮೂಲಕ ಸರ್ಕಾರ ಸುಮಾರು 36,000 ಕೋಟಿ ರೂಪಾಯಿಗಳನ್ನು ಗಳಿಸಿತ್ತು. ಅದನ್ನು ಮುಂದಿನ ವರ್ಷ 40,000 ಕೋಟಿ ರೂಪಾಯಿ ದಾಟಿಸಬೇಕು ಅಂತ ಅವರು ಟಾರ್ಗೆಟ್ ಅನ್ನು ಹಾಕೊಂಡಿದ್ದಾರೆ. ಅಂದ್ರೆ ಕರ್ನಾಟಕದ ಒಟ್ಟು GDPಯ 8ರಿಂದ 10% ಲಿಕ್ಕರ್ನಿಂದಲೇ ಬರ್ತಾ ಇದೆ. ಅಂದ್ರೆ ನಮ್ಮ ರೈತರು ಕಬ್ಬು ಬೆಳೀತಾ ಇರೋದ್ರಿಂದ ಇಷ್ಟೊಂದು ಹಣ ಸರ್ಕಾರಕ್ಕೆ ಬರ್ತಾ ಇದೆ. ಸರ್ಕಾರ ಫ್ಯಾಕ್ಟರಿ ನಡೆಸೋದಿಲ್ಲ, ಏನನ್ನು ಬೆಳೆಯೋದಿಲ್ಲ, ನೀರು ಕಟ್ಟೋದಿಲ್ಲ, ನಾಟಿ ಮಾಡೋದಿಲ್ಲ, ಕಳೆ ತೆಗೆಯೋದಿಲ್ಲ, ಕಟಾವು ಮಾಡೋದಿಲ್ಲ. ಜಸ್ಟ್ ತೆರಿಗೆಯ ಮೂಲಕ, ಅದು ಲಿಕ್ಕರ್ ಒಂದರ ತೆರಿಗೆಯ ಮೂಲಕ. ಇಲ್ಲಿ ಸಕ್ಕರೆ ಮೇಲಿನ ತೆರಿಗೆ ಬಗ್ಗೆ ನಾನು ಹೇಳ್ತಲೇ ಇಲ್ಲ. ಬರೀ ಲಿಕ್ಕರ್ ತೆರಿಗೆಯ ಮೂಲಕ 36,000 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಕಳೆದ ವರ್ಷ ಕರ್ನಾಟಕ ಸರ್ಕಾರ ಗಳಿಸಿದೆ. ಇಷ್ಟಾದರೂ ಆ ಸರ್ಕಾರಕ್ಕೂ ಸ್ವಲ್ಪ ಕೃತಜ್ಞತೆ ಬೇಡವೇನ್ರಿ? ಅವರು ಕೂಡ ಕಬ್ಬು ಬೆಳೆಯೋ ರೈತರ ನೆರವಿಗೆ ಬರ್ತಾ ಇಲ್ಲ, ಕಾರ್ಖಾನೆಗಳ ಮಾಲೀಕರಿಗೆ ಚಾಟಿ ಬೀಸ್ತಾ ಇಲ್ಲ. ಯಾಕೆಂದ್ರೆ ಆ ಸರ್ಕಾರದ ಬಹುತೇಕ ಮಂತ್ರಿಗಳು, ಒಂದಷ್ಟು ಶಾಸಕರು ಕೂಡ ಶುಗರ್ ಫ್ಯಾಕ್ಟರಿಗಳ ಮಾಲೀಕರೇ. ಹೀಗಾಗಿ ಅವರವರಿಗೆ ಹೆಂಗೆ ತಾನೇ ತೊಂದರೆ ಮಾಡ್ಕೋತಾರೆ. ಹಾಗಾದ್ರೆ ಈಗ ರೈತ ಏನು ಮಾಡಬೇಕು?
ಗೆಳೆಯರೆ, ಪ್ರತಿಭಟನೆಯನ್ನು ರೈತರು ಮಾಡ್ತಾ ಇದ್ದಾರೆ ಸರಿ, ಆದರೆ ಇಷ್ಟು ಸಾಕಾಗುತ್ತೆ. ಇಲ್ಲಿ ಮಂತ್ರಿಗಳು ನಮ್ಮ ಹತ್ರ ಬರಲಿ, ಫ್ಯಾಕ್ಟರಿ ಮಾಲೀಕರು ಬರಲಿ, ಸರ್ಕಾರ ನಮಗೆ ಸಹಾಯ ಮಾಡಲಿ ಅಂತ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಕೂತು ಕಾಯೋ ಬದಲು ರೈತರೊಂದು ಸಣ್ಣ ಕೆಲಸ ಮಾಡಿಬಿಡ್ಬಹುದು. ಏನಿಲ್ಲ, ಸಿಂಪಲ್ ಆಗಿ ಮುಂದಿನ ವರ್ಷ ಕಬ್ಬು ನಾಟಿ ಮಾಡೋದನ್ನು ನಿಲ್ಲಿಸಿ, ಅಥವಾ ನೀವೀಗ ಎಷ್ಟು ಬೆಳೀತಾ ಇದ್ದೀರಿ ಅದನ್ನು ಅರ್ಧಕ್ಕೆ ಕಡಿಮೆ ಮಾಡ್ಕೊಳ್ಳಿ. 100 ಟನ್ ಬೆಳೆಯೋ ರೈತ 50 ಟನ್ಗೆ ಇಳಿಸಲಿ, 10 ಟನ್ ಬೆಳೆಯೋ ರೈತ 5 ಟನ್ಗೆ ಇಳಿಸಿ ನೋಡಿ. ಫ್ಯಾಕ್ಟರಿಗಳಿಗೆ ಕಬ್ಬಿನ ಕೊರತೆ ಉಂಟಾಗತ್ತೆ. ಅವರು ಕೂಡ ಬಂಡವಾಳ ಹಾಕ್ಕೊಂಡು ಸಂಬಳ ಕೊಟ್ಕೊಂಡು ಲಾಭದ ನಿರೀಕ್ಷೆಯಲ್ಲೇ ಕೂತಿರ್ತಾರೆ ಅಲ್ವಾ. 1-2 ವರ್ಷ ನಷ್ಟಕ್ಕೀಡಾದರೆ ರೈತರ ಕಷ್ಟ ಏನು ಅನ್ನೋದು ಅವ್ರಿಗೂ ಗೊತ್ತಾಗತ್ತೆ. ಇನ್ನು ಕಬ್ಬು ಬೆಳೆ ಕಡಿಮೆ ಆದರೆ ಕಬ್ಬಿನ ಖರೀದಿಗೆ ಕಾಂಪಿಟೇಷನ್ ಶುರು ಆಗುತ್ತೆ. ಆಗ ನೀವು ಕೇಳಿದ ಬೆಲೆ ಕೊಟ್ಟು ಕಟಾವು ಮಾಡ್ಕೊಂಡು ಹೋಗೋ ಮಟ್ಟಕ್ಕೆ ಅವ್ರು ಬರ್ತಾರೆ. ಅವರು ಬರದೇ ಇದ್ರು ಸುಮ್ಮನೆ ಕೂತ್ಕೊಂಡು ವರ್ಷಕ್ಕೊಂದು 35-40 ಸಾವಿರ ಕೋಟಿ ರೂಪಾಯಿಗಳನ್ನು ಎಣಿಸ್ತಾ ಇದೆಯಲ್ಲ ಸರ್ಕಾರ, ಅದು ಬರುತ್ತೆ ನಿಮ್ಮ ಮನೆ ಹತ್ರಕ್ಕೆ. ಇನ್ನು ಕಬ್ಬು ಬೆಳೆದೇ ಇದ್ರೆ ರೈತ ಇನ್ನೇನೋ ಬೆಳಿಬಹುದು. 1-2 ವರ್ಷ ಕಬ್ಬಿಗೆ ರೆಸ್ಟ್ ಕೊಟ್ರೆ ಪ್ರಪಂಚ ಮುಳುಗಿ ಹೋಗೋದಿಲ್ಲ. ಆದರೆ ಸಕ್ಕರೆ ಕಾರ್ಖಾನೆಯಲ್ಲಿ ಸಕ್ಕರೆ ಮೊಲಾಸಿಸ್ನೇ ತಯಾರು ಮಾಡಬೇಕು. ಅವರು ಆ ಫ್ಯಾಕ್ಟರಿಗಳಲ್ಲಿ ಭತ್ತ ಕೊಟ್ಟೋದಕ್ಕೆ ಆಗೋದಿಲ್ಲ. ನೀವು ಇಷ್ಟು ಮಾಡಿದರೆ ಸಕ್ಕರೆ ಕಾರ್ಖಾನೆಗಳ ದಣಿಗಳು ಖಾಸಗಿ ವಿಮಾನಗಳನ್ನು ಬಿಟ್ಟು ನಿಮ್ಮ ಊರುಗಳಿಗೆ ಬರೋ ಹಾಗಾಗತ್ತೆ. ಆದರೆ ಅದನ್ನು ಮಾಡೋದಕ್ಕೆ ರೈತರಲ್ಲೊಂದು ಒಗ್ಗಟ್ಟು ಬೇಕು. ರೈತ ಸಂಘಟನೆಗಳ ನಾಯಕರಲ್ಲಿ ಪ್ರಾಮಾಣಿಕತೆ ಮತ್ತು ಇಚ್ಛಾಶಕ್ತಿ ಬೇಕು. ಅದು ಸಾಧ್ಯ ಆದರೆ ರೈತರ ಸಮಸ್ಯೆಗಳು ಈಡೇರುತ್ತವೆ. ಸರ್ಕಾರ ಯಾವುದಾದ್ರೂ ದಣಿ ಯಾವನಾದರೂ ನಿಮ್ಮ ಹತ್ರಕ್ಕೆ ಬರಲೇಬೇಕಾಗತ್ತೆ. ಆದರೆ ಇದು ಸಾಧ್ಯನಾ? ರಾಜ್ಯದ ರೈತರು ಯೋಚನೆ ಮಾಡಬೇಕು. ಹಾಗೆ ಇದು ಕೇವಲ ಬೆಳಗಾವಿಯ ರೈತರ ಪ್ರತಿಭಟನೆ ಮಾತ್ರ ಆಗಿ ಉಳಿಬಾರ್ದು. ಕಬ್ಬು ಬೆಳೆಯುವ ಇನ್ನಿತರ ಜಿಲ್ಲೆಗಳ ರೈತರು ಕೂಡ ಬೆಳಗಾವಿಯ ರೈತ ಸಹೋದರರ ಜೊತೆ ಸೇರಲಿ. ಅವರಿಗೆ ಎಲ್ಲ ರೈತರ ಬೆಂಬಲವೂ ಸಿಗಲಿ. ಒಗ್ಗಟ್ಟಿದ್ರೆ ಮಾತ್ರ ಬೆಲೆ ಮತ್ತು ಬಲ. ಇದು ಗೆಳೆಯರೆ ಉತ್ತರ ಕರ್ನಾಟಕದ, ಅದರಲ್ಲೂ ಬೆಳಗಾವಿಯ ರೈತರ ಪ್ರತಿಭಟನೆ ಮತ್ತು ಕಬ್ಬಿನ ಬೆಳೆಯ ಲಾಭದ ರಹಸ್ಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.